ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ನಮಸ್ಕಾರ ಸ್ನೇಹಿತರೆ. ಭಾರತೀಯ ಬ್ಯಾಂಕ್ಗಳಿಗೆ ಸಾವಿರಾರು ಕೋಟಿ ರೂಪಾಯಿ ವಂಚಿಸಿರೋ ಆರೋಪ ಹೊತ್ತಿರೋ ವಿಜಯ್ ಮಲ್ಯ ಮತ್ತೆ ಸುದ್ದಿಲಿದ್ದಾರೆ. ಭಾರತ ಬಿಟ್ಟ ಬರೋಬ್ಬರಿ 9 ವರ್ಷಗಳ ನಂತರ ದಿಢೀರಂತ ಪಾಡ್ಕಾಸ್ಟ್ ಒಂದರಲ್ಲಿ ಕಾಣಿಸ್ಕೊಂಡು ಒಂದೇ ದಿನದಲ್ಲಿ ಆ ವಿಡಿಯೋನ ಕೋಟಿಗಟ್ಟಲೆ ಜನ ನೋಡಿದ್ದಾರೆ. ಈ ವಿಡಿಯೋದಲ್ಲಿ ಮಲ್ಯ ತಮ್ಮ ವಿರುದ್ಧ ಇರುವ ಆರೋಪಗಳ ಬಗ್ಗೆ ಸಾಕಷ್ಟು ಮಾತನಾಡಿದ್ದಾರೆ. ನಾನು ಎಲ್ಲ ಸಾಲದ ಬಾಕಿಯನ್ನು ತೀರಿಸಿದ್ದೀನಿ. ಇನ್ಫ್ಯಾಕ್ಟ್ ನಾನು ಕೊಡಬೇಕಾಗಿದ್ದ ಬಾಕಿಗಿಂತ 5,000 ಕೋಟಿ ಹೆಚ್ಚು ಹಣ ನನ್ನಿಂದ ವಸೂಲಿ ಮಾಡಿದ್ದಾರೆ ಅಂತೆಲ್ಲ ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಮಲ್ಯ ಮತ್ತೆ ಟ್ರೆಂಡಿಂಗ್ ಟಾಪಿಕ್ ಆಗಿದ್ದಾರೆ. ಹಾಗಿದ್ರೆ ಮಲ್ಯ ಕಳ್ಳರು ಹೌದಾ ಅಲ್ವಾ? ಅವರ ವಿರುದ್ಧ ಇರೋ ಆರೋಪಗಳೇನು? ಅದಕ್ಕೆ ಮಲ್ಯ ಪ್ರತಿಕ್ರಿಯೆ ಏನು? ಬ್ಯಾಂಕ್ಗಳ ಸಾಲ ತೀರಿಸಿರೋದು ನಿಜಾನ? ಸರ್ಕಾರ ಏನ್ ಹೇಳುತ್ತೆ? ಎಲ್ಲವನ್ನ ಹೇಳ್ತಾ ಹೋಗ್ತೀವಿ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. 9 ವರ್ಷಗಳ ನಂತರ ಮಲ್ಯ ಸದ್ದು. ವಿಜಯ್ ಮಲ್ಯ ಬೆಂಗಳೂರು ಮೂಲದ ಉದ್ಯಮಿ. ಕೆಲವರ ಪ್ರಕಾರ ಪ್ರಖ್ಯಾತ ಉದ್ಯಮಿ, ಕೆಲವರ ಪ್ರಕಾರ ಕುಖ್ಯಾತ ಉದ್ಯಮಿ. ಒಟ್ಟಿನಲ್ಲಿ ಕಾಂಟ್ರವರ್ಷಿಯಲ್ ಫಿಗರ್. ಆರ್ಥಿಕ ಅಪರಾಧದ ಆಪಾದನೆ ಇರೋ ವ್ಯಕ್ತಿ. ಅವರ ತಂದೆ ವಿಠಲ್ ಮಲ್ಯ ಕೂಡ ಖ್ಯಾತ ಉದ್ಯಮಿಯಾಗಿದ್ರು. ಬೆಂಗಳೂರಿನ ಹೃದಯ ಭಾಗದಲ್ಲಿ ಮಲ್ಯ ಅಪ್ಪನ ಅಂದರೆ ವಿಜಯ್ ಮಲ್ಯ ಅವರ ಅಪ್ಪ ವಿಠಲ್ ಮಲ್ಯ ಅವರ ಹೆಸರಲ್ಲಿ ರಸ್ತೆ ಇದೆ. ಅಷ್ಟು ಕೊಡುಗೆ ಕೊಟ್ಟಿದ್ದಾರೆ ಬೆಂಗಳೂರಿಗೆ ಅವರು. ಅವ್ರ ನಂತರ ವಿಜಯ್ ಮಲ್ಯ ಕೂಡ ಹಳೆ ಬಿಸ್ನೆಸ್ಗಳೊಂದಿಗೆ ಏರ್ಲೈನ್ಸ್, ರಿಯಲ್ ಎಸ್ಟೇಟ್ನಂತ ಹಲವು ಹೊಸ ಬಿಸ್ನೆಸ್ಗಳಿಗೂ ಕೈ ಹಾಕಿ ಒಂದು ಮಟ್ಟಿಗೆ ಸಕ್ಸಸ್ ಕೂಡ ಕಂಡಿದ್ರು. 2013ರ ಫೋರ್ಬ್ಸ್ ಲಿಸ್ಟ್ ಪ್ರಕಾರ ಸುಮಾರು $750 ಮಿಲಿಯನ್ ಆಸ್ತಿ ಹೊಂದಿದ್ರು. ಅಂದರೆ ಈಗಿನ ಲೆಕ್ಕದಲ್ಲಿ ಸುಮಾರು 6,300 ಕೋಟಿ ರೂಪಾಯಿ. ಈಗಿನ ಆಸ್ತಿಯೆಲ್ಲ 2013ರ ಆಸ್ತಿ. ಇನ್ನು ಮಲ್ಯ UB ಗ್ರೂಪ್ಸ್ನ ಚೇರ್ಮನ್. ಇವರ ಕಿಂಗ್ ಫಿಶರ್ ಏರ್ಲೈನ್ಸ್ ಒಂದು ಕಾಲದಲ್ಲಿ ದೇಶದ ನಂಬರ್ 1 ಏವಿಯೇಷನ್ ಕಂಪನಿಯಾಗಿತ್ತು. ಆದರೆ ಅದೇ ಕಿಂಗ್ ಫಿಶರ್ ಏರ್ಲೈನ್ಸ್ ಇವ್ರನ್ನ ದೇಶ ಬಿಟ್ಟು ಓಡ್ ಹೋಗುವಂತೆ ಮಾಡ್ತು. ಆಮೇಲೆ ಇದ್ರ ಬಗ್ಗೆ ಹಿಂದೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ವಿ, ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀವಿ ಮುಂದೆ ಹೋಗ್ತಾ. ಇನ್ನು ವಿಜಯ್ ಮಲ್ಯ RCB, ಫೋರ್ಸ್ ಇಂಡಿಯಾಗಳಂತ ಸ್ಪೋರ್ಟ್ಸ್ ಟೀಮ್ಗಳನ್ನು ಕೂಡ ಕಟ್ಟಿದ್ದ ಬಹು ಅಭಿರುಚಿಯ ವ್ಯಕ್ತಿ. ಬಹು ಅಂದರೆ ಬಹು 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 ಅಭಿರುಚಿ ಇದೆ ಅವರಿಗೆ. ಜೊತೆಗೆ 2 ಬಾರಿ ಸಂಸದ. ದೇಶ ಬಿಡುವಾಗಲೂ ಸಂಸದರಾಗಿದ್ದರು. ಈಗ ಮಲ್ಯ UKನ ರೆಸಿಡೆಂಟ್. ಇನ್ಫ್ಯಾಕ್ಟ್ 1992ರಿಂದಲೂ UKನ ಪರ್ಮನೆಂಟ್ ರೆಸಿಡೆಂಟ್. ಆದರೆ ಮಲ್ಯ ತಮ್ಮ ಮೇಲಿನ ಆರೋಪಗಳ ವಿರುದ್ಧ ಕಾನೂನು ತನಿಖೆ ಎದುರಿಸಬೇಕು ಅನ್ನೋ ಕಾರಣಕ್ಕೆ ಭಾರತ ಇವರನ್ನು ನಮಗೊಪ್ಪಿಸಿ ಅಂತ UK ಸರ್ಕಾರದ ಹತ್ರ ಕೇಳ್ತಾ ಇತ್ತು. ಹಾಗಿದ್ರೆ ಮಲ್ಯ ಮೇಲಿರುವ ಆರೋಪ, ದೇಶ ಬಿಟ್ಟಿದ್ದಕ್ಕೆ ಕಾರಣ ಏನು ನೋಡ್ತಾ ಹೋಗೋಣ. ಒಬ್ಬ ಉದ್ಯಮಿ 100 ಆರೋಪ. ವಿಜಯ್ ಮಲ್ಯ ಮೇಲಿರುವ ಆರೋಪಗಳು ಅಷ್ಟಿಷ್ಟಲ್ಲ. ಜಗಜ್ಜಾಹೀರಾಗಿರುವ ಆರೋಪ ಅಂದರೆ ಭಾರತದ ಬ್ಯಾಂಕ್ಗಳಿಗೆ ಸಾವಿರಾರು ಕೋಟಿ ರೂಪಾಯಿ ವಂಚಿಸಿದ್ದಾರೆ ಅನ್ನೋದು. ಸುಮಾರು 17 ಬ್ಯಾಂಕ್ಗಳಿಗೆ 9,000 ಕೋಟಿ ರೂಪಾಯಿಗೂ ಹೆಚ್ಚು ವಂಚಿಸಿರುವ ಆರೋಪ ಇದೆ. ಆದರೆ ಎಲ್ಲೂ ಎಕ್ಸಾಕ್ಟ್ ಅಂಕಿ ಸಂಖ್ಯೆ ಇಲ್ಲ. ಡೆಟ್ ರಿಕವರಿ ಟ್ರೈಬ್ಯುನಲ್ ಅಥವಾ ಸಾಲ ವಸೂಲಾತಿ ನ್ಯಾಯಮಂಡಳಿ ತೀರ್ಪಿನ ಪ್ರಕಾರ ಮಲ್ಯ ಸಾಲ 6,203 ಕೋಟಿ ರೂಪಾಯಿ. ಆದರೆ CBI ಪ್ರಕಾರ 17 ಬ್ಯಾಂಕ್ಗಳ ಸಾಲ 6,900 ಕೋಟಿ ರೂಪಾಯಿ. ಜೊತೆಗೆ IDBI ಬ್ಯಾಂಕ್ ಸಾಲ 900 ಕೋಟಿ ರೂಪಾಯಿ. ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಸಾಲ 180 ಕೋಟಿ ರೂಪಾಯಿ. ಇದರಲ್ಲಿ ಮಲ್ಯಗೆ CBI ನಾನ್ ಬೇಲೆಬಲ್ ವಾರೆಂಟ್ ಜಾರಿ ಮಾಡಿದೆ. ಇದರ ಜೊತೆಗೆ ಜಾರಿ ನಿರ್ದೇಶನಾಲಯ ಅಥವಾ ED ಮಲ್ಯ ವಿರುದ್ಧ PMLA ಕೇಸ್ ಹಾಕಿದೆ. ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಅಡಿಯಲ್ಲಿ, ಅಂದರೆ ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಅಡಿಯಲ್ಲಿ. ಮಲ್ಯ ಬ್ಯಾಂಕ್ಗಳಿಂದ ತಗೊಂಡಿರೋ ಸಾಲವನ್ನು ಮಿಸ್ಯೂಸ್ ಮಾಡಿಕೊಂಡಿದ್ದಾರೆ ಅಂತ ED ಆರೋಪಿಸಿದೆ. ದುರುಪಯೋಗ ಅಂದರೆ ಹೇಗೆ? ಕಿಂಗ್ ಫಿಶರ್ ಏರ್ಲೈನ್ಸ್ಗಾಗಿ ವಿಮಾನವನ್ನು ಲೀಸ್ ಪಡೆಯುವಾಗ ಬೇಕು ಅಂತ ಬಿಲ್ಗಳನ್ನು ಉಬ್ಬಿಸಿದ್ದಾರೆ. ಹೆಚ್ಚು ಮೊತ್ತದ ಬಿಲ್ ಹಾಕಿಸಿದ್ದಾರೆ. ಸ್ವಂತ ಉದ್ದೇಶಕ್ಕೆ ಬಳಸ್ತಾ ಇದ್ದ ಪ್ರೈವೇಟ್ ಜೆಟ್ ಪೇಮೆಂಟ್ ಮಾಡೋಕೆ ಸಾಲದ ಹಣ ಬಳಸಿದ್ದಾರೆ. ತಮ್ಮ IPL ಟೀಮ್, ಫಾರ್ಮುಲಾ 1 ಟೀಮ್ಗೂ ಅದರಿಂದ ಫಂಡ್ ಮಾಡಿದ್ದಾರೆ ಅಂತ ED ಆರೋಪಿಸಿದೆ. ಇಲ್ಲಿಗೆ ಮುಗಿಲಿಲ್ಲ. ಸೇವಾ ತೆರಿಗೆ ವಂಚನೆ ಆರೋಪ ಇದೆ. 2012 ಹಾಗೂ 2015ರಲ್ಲಿ ಕಿಂಗ್ ಫಿಶರ್ ಏರ್ಲೈನ್ಸ್ 100 ಕೋಟಿ ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಸೇವಾ ತೆರಿಗೆ ಇಲಾಖೆ ದೂರು ಕೊಟ್ಟಿದೆ. ಈ ಕೇಸ್ಗಳಲ್ಲೂ ಮುಂಬೈನ ಕೋರ್ಟ್ ಒಂದು ಮಲ್ಯ ವಿರುದ್ಧ ನಾನ್ ಬೇಲೆಬಲ್ ವಾರೆಂಟ್ ಜಾರಿ ಮಾಡಿತ್ತು. ಏರ್ಕ್ರಾಫ್ಟ್ ಲೀಸಿಂಗ್ ಕಂಪನಿಗಳು ಮಲ್ಯ ವಿರುದ್ಧ ಸಾಕಷ್ಟು ಚೆಕ್ ಬೌನ್ಸ್ ಕೇಸ್ ಹಾಕಿವೆ. ಹೀಗೆ ಬೇಕಾದಷ್ಟು ಆರೋಪ ವಿಜಯ್ ಮಲ್ಯ ಮೇಲಿವೆ. ಆದರೆ ಈ ಆರೋಪಗಳ ಸರಮಾಲೆ ಶುರುವಾಗಿದ್ಯಾವಾಗ?
ಮಲ್ಯ ವ್ಯವಹಾರಗಳಲ್ಲಿ ಅವ್ಯವಹಾರ ಕಂಡು ಬಂದಿದ್ದು ಯಾವಾಗ ಮೊದಲ ಬಾರಿಗೆ? ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 Sands ಟೂರಿಸಂ ಕಂಪನಿ ರಾಮೇಶ್ವರಂ ಕನ್ಯಾಕುಮಾರಿಗೆ ಒಂದು ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ 19,700 ರೂಪಾಯಿ ಮಾತ್ರ. ಮದುರೈ, ಕನ್ಯಾಕುಮಾರಿ, ತಿರುವನಂತಪುರ, ಅನಂತ ಪದ್ಮನಾಭ ಸ್ವಾಮಿ, ತಿರುಚೆಂಡೂರ್, ರಾಮೇಶ್ವರಂ, ತಂಜಾವೂರಿಗೆ ಹೋಗೋದಿರುತ್ತೆ. 3 ನೈಟ್ 4 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ 2+2 AC ಬಸ್ ವ್ಯವಸ್ಥೆ, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಇರುತ್ತೆ. ಹೊರಡೋ ದಿನ ಜುಲೈ 5, 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಚಿನ್ನದ ಹಕ್ಕಿ ಕಿಂಗ್ ಫಿಶರ್ 2008-2012 ಅವಧಿಯಲ್ಲಿ ಜಾಗತಿಕ ಆರ್ಥಿಕತೆ ಸ್ಲೋ ಡೌನ್ ಆಗಿತ್ತು. ಅದೇ ಟೈಮ್ನಲ್ಲಿ ಏವಿಯೇಷನ್ ಫ್ಯೂಯಲ್ ಅಂದರೆ ವಿಮಾನಯಾನ ಇಂಧನ ಬೆಲೆ ಆಕಾಶಕ್ಕೇರಿತ್ತು. ಹಾಗಾಗಿ ಜಾಗತಿಕವಾಗಿ ಸಾಕಷ್ಟು ಏರ್ಲೈನ್ಗಳು ಲಾಸ್ ಮಾಡಿಕೊಂಡ್ವು. ಮಲ್ಯ ಪ್ರಕಾರ ಕಿಂಗ್ ಫಿಶರ್ ಸಂಕಷ್ಟ ಶುರುವಾಗಿದ್ದಕ್ಕೂ ಅದೇ ಕಾರಣ. ಆ ಟೈಮ್ನಲ್ಲಿ ಮಲ್ಯ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡೋಕೆ ಬೆಂಗಳೂರು ಮೂಲದ ಡೆಕ್ಕನ್ ಏರ್ಲೈನ್ಸ್ನ ಕೂಡ ಖರೀದಿ ಮಾಡಿದ್ರು. ಆ ಕಾಲದಲ್ಲಿ ಅದು ಲೋ ಕಾಸ್ಟ್ ಏರ್ಲೈನ್ಸ್ ಅಂತ ಹೆಸರು ಮಾಡಿತ್ತು. ಆದರೆ ಓನರ್ ಕ್ಯಾಪ್ಟನ್ ಗೋಪಿನಾಥ್, ನಾವು ಕೂಡ ಪಾಡ್ಕಾಸ್ಟ್ನಲ್ಲಿ ಅವ್ರನ್ನ ಮಾತನಾಡಿಸಿದ್ವಿ, ಡೀಟೇಲ್ ಆಗಿ ಅವರದ್ರಲ್ಲಿ ಮಾತಾಡಿದ್ದಾರೆ. ನಿಮ್ಮಲ್ಲಿ ಕೆಲವರು ಅದನ್ನು ನೋಡಿರಬಹುದು. ಡೆಕ್ಕನ್ ಏರ್ಲೈನ್ಸ್ ಲೋ ಕಾಸ್ಟ್ ಏರ್ಲೈನ್, ಕಿಂಗ್ ಫಿಶರ್ ಪ್ರೀಮಿಯಂ ಏರ್ಲೈನ್, ಎರಡಕ್ಕೂ ಮ್ಯಾಚ್ ಆಗಲಿಲ್ಲ. ಜೊತೆಗೆ ಡೆಕ್ಕನ್ ಏರ್ಲೈನ್ಸ್ ಜೊತೆಗೆ ಒಂದಷ್ಟು ಸಾಲ ಕೂಡ ಫ್ರೀ ಆಗಿ ಬಂತು. ಅಲ್ಲದೆ ಭಾರತದ ವಿಮಾನಯಾನ ಮಾರ್ಕೆಟ್ ಪ್ರೈಸ್ ಸೆನ್ಸಿಟಿವ್ ಮಾರ್ಕೆಟ್ ಅಲ್ವಾ, ಬಜೆಟ್ ನೋಡ್ತಾರೆ ನಮ್ಮ ಜನ. ಈಗಲೂ ಅಷ್ಟೇ ಜನ ಹಾರಾಟಕ್ಕೆ ಕಮ್ಮಿ ಬೆಲೆಯ ಏರ್ಲೈನ್ಸ್ ಆಯ್ಕೆ ಮಾಡಿ ಹುಡುಕ್ಬಿಟ್ಟು ಅದರಲ್ಲಿ ಹೋಗ್ತಾರೆ. ಕಿಂಗ್ ಫಿಶರ್ ಕೂಡ ಕಮ್ಮಿ ಬೆಲೆಯ ಸರ್ವಿಸ್ ಕೊಡೋಕೆ ಮುಂದಾಯಿತು. ಅದರದ್ದು ಎಕಾನಮಿ ಸೀಟ್ಸ್ ಅಲ್ಲ, ಲಕ್ಸುರಿ ಸೇವೆಗಳನ್ನೇ ಕಮ್ಮಿ ಬೆಲೆ ಕೊಡ್ತೀವಿ ಅಂತ ಬಂದರು. ಇದರಿಂದ ಏರ್ಲೈನ್ಸ್ ಆಪರೇಟಿಂಗ್ ಕಾಸ್ಟ್ ಜಾಸ್ತಿ ಆಯಿತು. ಏರ್ಲೈನ್ಸ್ ಲಾಸ್ನಲ್ಲಿ ಹಾರೋಕೆ ಶುರುವಾಯಿತು. ಇಂಧನ ಕಂಪನಿಗಳ ಹತ್ರ ಸಾಲ ಜಾಸ್ತಿ ಆಯಿತು. ಏರ್ಪೋರ್ಟ್ ಅಥಾರಿಟಿಗಳ ಹತ್ರ ಬಾಕಿ ಉಳಿತು. ಸಾಲಗಳಿಗೆ ಬಡ್ಡಿ ಜಾಸ್ತಿ ಆಯಿತು. ಏರ್ಲೈನ್ಸ್ ಸಿಬ್ಬಂದಿಗೆ ತಿಂಗಳಾನುಗಟ್ಟಲೆ ಪೇಮೆಂಟ್ ಬಾಕಿ ಉಳಿತು. ಈ ಮಧ್ಯೆ ಎಂಪ್ಲಾಯ್ ಒಬ್ಬರ ಪತ್ನಿ ತಮ್ಮ ಜೀವವನ್ನು ತಾವೇ ಎಂಡ್ ಮಾಡಿಕೊಂಡ್ರು. ಆ ವಿಚಾರ ಭಾರಿ ಸದ್ದು ಮಾಡಿತು. ಸಾಲಗಳಿಗೆ ಬಡ್ಡಿ ಬೆಳೀತಾ ಹೋದವು. ಏರ್ಲೈನ್ಸ್ ನಡೆಸೋಕೆ UB ಗ್ರೂಪ್ಸ್ನಿಂದ ಹಣ ಒದಗಿಸೋ ಪರಿಸ್ಥಿತಿ ಬಂತು. ಸಾವಿರಾರು ಕೋಟಿ UB ಗ್ರೂಪ್ಸ್ನಿಂದ ಹರಿದು ಬಂತು. ಆದರೂ ಸಿಬ್ಬಂದಿಗೆ ಸಂಬಳ ಕೊಡುವಷ್ಟು ಸಾಕಾಗ್ತಿರ್ಲಿಲ್ಲ. ಒಂಥರ ಈ ಬಿಳಿಯಾನೆ ಸಾಕದಂಗಾಗಿತ್ತು ಕಿಂಗ್ ಫಿಶರ್ ಏರ್ಲೈನ್ಸ್. ಇದಕ್ಕೆಲ್ಲ ಈಗ ಮಲ್ಯ ಏನು ಹೇಳ್ತಿದ್ದಾರೆ ಗೊತ್ತಾ? 4 ಬಾರಿ ಸಾಲ ತೀರಿಸುವ ಆಫರ್. ಮಲ್ಯ 2012ರಿಂದ 2015ರವರೆಗೆ 4 ಬಾರಿ ಸಾಲ ತೀರಿಸುವ ಆಫರ್ನ ಬ್ಯಾಂಕ್ಗಳ ಮುಂದಿಟ್ಟಿದ್ದೆ ಅಂತ ಹೇಳ್ತಿದ್ದಾರೆ. ಎಷ್ಟೋ ಸಾಲ ವಸೂಲಾತಿ ನ್ಯಾಯಮಂಡಳಿ ಹೇಳಿದ್ದ 6,203 ಕೋಟಿ ರೂಪಾಯಿ ವಾಪಸ್ ಕೊಡ್ತೀನಿ ಅಂತ ಸಾಕಷ್ಟು ಬಾರಿ ಆಫರ್ ಕೊಟ್ಟಿದ್ದಾಗಿ ಹೇಳ್ಕೊಂಡಿದ್ದಾರೆ. ಇದರಲ್ಲಿ ಕಿಂಗ್ ಫಿಶರ್ ಏರ್ಲೈನ್ಸ್ನ ಸಾಲ ಹಾಗೂ ಬಡ್ಡಿ ಎರಡೂ ಇತ್ತು ಅಂತ ಹೇಳ್ಕೊಂಡಿದ್ದಾರೆ. ಆದರೆ ಮಲ್ಯ ಇದ್ರ ಜೊತೆಗೆ ಸಾಕಷ್ಟು ಪೆನಾಲ್ಟಿ ಮತ್ತು ಡಿಫಾಲ್ಟ್ ಶುಲ್ಕಗಳನ್ನು ಕೂಡ ಕಟ್ಟಬೇಕಾಗಿತ್ತು. ದುಡ್ಡು ಇಷ್ಟೆಲ್ಲ ಬಾಕಿ ಇಟ್ಕೊಂಡ್ಮೇಲೆ ಅಲ್ಲಿ ಕೇವಲ ಆ ದುಡ್ಡನ್ನು ವಾಪಸ್ ಕಟ್ಟಿದ್ರೆ ಆಗೋದಿಲ್ಲ. ನಮ್ಮ ಸಿಸ್ಟಮ್ನಲ್ಲಿ ಅದು ಪೆಂಡಿಂಗ್ ಆದಾಗ ಲೇಟ್ ಪೇಮೆಂಟಿಗೆ ಅದಕ್ಕೂ ಫೀಸು, ಪೆನಾಲ್ಟಿ, ದಂಡ ಎಲ್ಲ ಇರುತ್ತಲ್ಲ, ಶುಲ್ಕಗಳಿರ್ತಾವಲ್ಲ, ಎಲ್ಲ ಸೇರಿ ವಿಜಯ್ ಮಲ್ಯ ತಲೆ ಮೇಲೆ 14,000 ಕೋಟಿ ರೂಪಾಯಿಯಷ್ಟು ಟೋಟಲ್ ಲಯಬಿಲಿಟಿ ಅಥವಾ ಹೊಣೆಗಾರಿಕೆ ಇತ್ತು. ಮಲ್ಯ ಅಷ್ಟನ್ನು ಕಟ್ಟೋಕೆ ರೆಡಿ ಇರಲಿಲ್ಲ. ಇಷ್ಟು ಮಾತ್ರ ಕಟ್ತೀನಿ ಅಂತ ಹೇಳ್ತಾ ಇದ್ರು. ಹೀಗಾಗಿ ಮಲ್ಯ ಆಸ್ತಿಗಳು ಒಂದೊಂದಾಗಿ ಸೀಸ್ ಆಗೋಕೆ ಶುರುವಾದವು. ಎಲ್ಲ ಅಕೌಂಟ್ಗಳು ಸೀಸ್, ಫ್ರೀಸ್ ಆಗಿದ್ರಿಂದಲೇ ನಾನು ಏರ್ಲೈನ್ಸ್ ನೌಕರರಿಗೆ ಸಂಬಳ ಕೊಡೋಕ್ಕೂ ಆಗಲಿಲ್ಲ ಅಂತ ಮಲ್ಯ ಹೇಳ್ತಿದ್ದಾರೆ. ಒಂದು ವೇಳೆ ನನ್ನ ಅಕೌಂಟ್ಗಳಿಗೆ ಹಣ ಬಂದಿದ್ರೂ ಕೂಡ ಅದು ಸರ್ಕಾರದ ಪಾಲಾಗ್ತಿತ್ತು, ನೌಕರರಿಗೆ ತಲುಪ್ತಾ ಇರಲಿಲ್ಲ ಅಂತ ಹೇಳಿದ್ದಾರೆ. ಏನೋ ಕಿಂಗ್ ಫಿಶರ್ ಸಾಲ ಜಾಸ್ತಿ ಆಗ್ತಿದ್ದ ಹಾಗೆ ವಿಮಾನಗಳ ಆಪರೇಷನ್ ಕಮ್ಮಿ ಮಾಡೋದಕ್ಕೂ ಕೂಡ ಸರ್ಕಾರದ ಅನುಮತಿ ಕೇಳಿದ್ದೆ. ಆದರೆ ಅನುಮತಿ ಸಿಗಲಿಲ್ಲ ಅಂತ ಮಲ್ಯ ಹೇಳಿದ್ದಾರೆ. 2016ರ ಮಾರ್ಚ್ನಲ್ಲಿ ಮಲ್ಯ ಭಾರತ ಬಿಟ್ಟಿದ್ದು. ಮಲ್ಯ ಪ್ರಕಾರ ಪರ್ಮನೆಂಟ್ ಆಗಿ ದೇಶ ಬಿಡೋ ಉದ್ದೇಶನೂ ಅವರಿಗಿರ್ಲಿಲ್ವಂತೆ. ಹೊರಡೋ ದಿನ ಪಾರ್ಲಿಮೆಂಟ್ನಿಂದ ನೇರವಾಗಿ ಏರ್ಪೋರ್ಟ್ಗೆ ಹೋದೆ. ಹೋಗೋ ಮುಂಚೆ ಆಗ ಹಣಕಾಸು ಸಚಿವರಾಗಿದ್ದ ಅರುಣ್ ಜೇಟ್ಲಿ ಜೊತೆಗೂ ಮಾತಾಡಿದ್ದೆ ಅಂತ ಹೇಳಿದ್ದಾರೆ. ನಾನು ಸಾಲ ತೀರಿಸೋಕೆ ರೆಡಿ ಇದ್ರು, ಬ್ಯಾಂಕ್ಗಳು ತಗೊಳ್ತಾ ಇಲ್ಲ, ಇದ್ರ ಬಗ್ಗೆ ಏನಾದರೂ ಮಾಡಿ ಅಂತ ಹೇಳಿದ್ದೆ ಅಂತ ಹೇಳಿದ್ರು. ಅಸಲಿಗೆ ಅರುಣ್ ಜೇಟ್ಲಿ ಮೊದಲು ವಿಜಯ್ ಮಲ್ಯರನ್ನ ಮೀಟ್ ಮಾಡಿಲ್ಲ ಅಂತ ಹೇಳಿದ್ರು. ಆದ್ರೆ ಮತ್ತೊಬ್ಬ ಕಾಂಗ್ರೆಸ್ ಸಂಸದರು ವಿಜಯ್ ಮಲ್ಯ ಅರುಣ್ ಜೇಟ್ಲಿ ಮಾತಾಡಿದ್ದನ್ನ ನಾನು ನೋಡಿದೆ ಅಂತ ಹೇಳಿದ್ಮೇಲೆ ಜೇಟ್ಲಿ ಒಪ್ಕೊಂಡ್ರು. ಹೌದು, ಮೀಟ್ ಮಾಡಿದ್ವಿ, ಆದ್ರೆ ಹಾಗೆ ನಡ್ಕೊಂಡು ಹೋಗುವಾಗ ಹಾಗೆ ಸಿಕ್ಕಿದ್ದಷ್ಟೇ, ಪ್ರತ್ಯೇಕ ಮೀಟಿಂಗ್ ಅಲ್ಲ, ವಾಕ್ ಟೈಮ್ನಲ್ಲಿ ಪಕ್ಕದಲ್ಲಿ ಹಾಗೆ ಸಿಕ್ಕಿದ್ರು, ಮಾತಾಡ್ಕೊಂಡು ಹೋಗಿದ್ದಷ್ಟೇ ಅಂತ ಜೇಟ್ಲಿ ಹೇಳಿದ್ದಾಗಿ ವಿಜಯ್ ಮಲ್ಯ ಪಾಡ್ಕಾಸ್ಟ್ ನಲ್ಲಿ ಹೇಳಿದ್ದಾರೆ. 14,000 ಕೋಟಿ ರಿಕವರಿ,
ಸ್ನೇಹಿತರೆ, ಕಿಂಗ್ ಫಿಶರ್ ಏರ್ಲೈನ್ಸ್ಗೆ UBHL ಸಾಲ ಕೊಡೋದ್ರ ಜೊತೆಗೆ ಅದರ ಸಾಲಗಳಿಗೆ ಗ್ಯಾರಂಟಿ ಕೂಡ ಕೊಟ್ಟಿತ್ತು. ಇದೇ ಕಾರಣಕ್ಕೆ ಮಲ್ಯ ದೇಶ ಬಿಟ್ಟ ಮೇಲೆ UBHL ಅಸೆಟ್ಗಳನ್ನ ಮಾರಿ ಸಾಲ ರಿಕವರ್ ಮಾಡಬೇಕಾಗತ್ತೆ. ಸಾಲ ವಸೂಲಾತಿ ನ್ಯಾಯಮಂಡಳಿ ಮೂಲಕ ಮಲ್ಯ UBHLನ ತಮ್ಮ 15% ಷೇರುಗಳನ್ನ 5,825 ಕೋಟಿ ರೂಪಾಯಿಗೆ ಮಾರ್ತಾರೆ. ಆ ಹಣ ಸರ್ಕಾರಕ್ಕೆ ಸೇರುತ್ತೆ. ಮಲ್ಯರಿಂದ ಒಟ್ಟು 14,100 ಕೋಟಿ ರೂಪಾಯಿ ರಿಕವರ್ ಮಾಡಲಾಯಿತು ಅಂತ ಕಳೆದ ವರ್ಷ ಖುದ್ದು ಹಣಕಾಸು ಇಲಾಖೆನೇ ಘೋಷಣೆ ಮಾಡಿದೆ. ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಖುದ್ದು ಇದನ್ನ ಅನೌನ್ಸ್ ಮಾಡಿದ್ದಾರೆ. ಇಡಿ ಕೋರ್ಟ್ಗೆ ಸಲ್ಲಿಸಿದ್ದ ರಿಪೋರ್ಟ್ ನಲ್ಲಿ ಇದನ್ನ ಮೆನ್ಷನ್ ಕೂಡ ಮಾಡಲಾಗಿದೆ. ವಿಶೇಷ ಕೋರ್ಟ್ ಕೂಡ 14,100 ಕೋಟಿ ರೂಪಾಯಿ ರಿಕವರಿಗೆ ಆದೇಶ ಕೊಟ್ಟಿತ್ತು. ಆದ್ರೆ ಸಾಲ ವಸೂಲಾತಿ ನ್ಯಾಯಮಂಡಳಿ ಮೊದಲು ಹೇಳಿದ್ದಕ್ಕಿಂತ 2ರಷ್ಟು ಹಣವನ್ನ ಸರ್ಕಾರ ರಿಕವರ್ ಮಾಡಿದೆ ಅಂತಲೇ ಈಗಲೂ ಮಲ್ಯ ಆರೋಪ ಮಾಡ್ತಿದ್ದಾರೆ. ಆದ್ರೆ ಮಲ್ಯ ಹೇಳೋದು ಮಾತ್ರ ಅಷ್ಟೆಲ್ಲ ರಿಕವರ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಸಾಲ ವಸೂಲಾತಿ ನ್ಯಾಯಮಂಡಳಿ ಮೊದಲು ಹೇಳಿದಕ್ಕಿಂತ ಡಬಲ್ ಇದು ರಿಕವರ್ ಮಾಡ್ಕೊಂಡಿರೋದು ಇವರು ಅಂತ ಮಲ್ಯ ಆರೋಪ ಮಾಡ್ತಿದ್ದಾರೆ. ಇದೇ ಆರೋಪ ಮುಂದಿಟ್ಟು ಈ ವರ್ಷ ಫೆಬ್ರವರಿಯಲ್ಲಿ ಕರ್ನಾಟಕ ಹೈಕೋರ್ಟ್ ನಲ್ಲಿ ಅರ್ಜಿ ಹಾಕಿದ್ರು. ಅದರ ಬೆನ್ನಲ್ಲೇ ಮಲ್ಯಗೆ ಸಾಲ ಕೊಟ್ಟಿರೋ 10 ಬ್ಯಾಂಕ್ಗಳಿಗೂ ಹೈಕೋರ್ಟ್ ನೋಟಿಸ್ ಕೊಟ್ಟಿತ್ತು. ಯಾವ್ಯಾವ ಅಕೌಂಟ್ಗಳಿಗೆ ಮಲ್ಯ ಸಾಲ ಕೊಡಬೇಕು ಅವುಗಳ ಸ್ಟೇಟ್ಮೆಂಟ್ ಕೊಡಿ ಅಂತ ಕೇಳಿತ್ತು. ಸದ್ಯಕ್ಕೆ ಮಲ್ಯ ಸಾಲದ ಲೆಕ್ಕ ಇಲ್ಲಿಗೆ ಬಂದು ನಿಂತಿದೆ. ಆದರೆ ಮಲ್ಯ ಕಾನೂನಿನ ಬಾಧ್ಯತೆಗಳು ಇನ್ನೂ ಮುಗಿದಿಲ್ಲ. ಅದು ಅಲ್ಲದೆ 2017ರಲ್ಲೇ ಮನಿ ಲಾಂಡ್ರಿಂಗ್ ಕೇಸ್ ಒಂದರಲ್ಲಿ ಬ್ರಿಟನ್ ನಲ್ಲಿ ಅರೆಸ್ಟ್ ಆಗಿದ್ರು. ಅದರ ಬೆನ್ನಲ್ಲೇ ಭಾರತ ಇವರನ್ನ ಹಸ್ತಾಂತರ ಮಾಡಿ ಅಂತ ಕೇಳಿತು. ಕೋರ್ಟ್ ಹಸ್ತಾಂತರಕ್ಕೆ ಒಪ್ಪಿತ್ತು. ಆದ್ರೆ ಮಲ್ಯ ಅದರ ವಿರುದ್ಧ ಅರ್ಜಿ ಮೇಲೆ ಅರ್ಜಿ ಹಾಕಿ ಬೇಲ್ ತಗೊಂಡು ಅಲ್ಲೇ ಇದ್ದಾರೆ. ಭಾರತದಲ್ಲಿ ಇದೇ ರೀತಿ ನ್ಯಾಯಯುತ ವಿಚಾರಣೆಯ ಭರವಸೆ ಸಿಗೋದಾದ್ರೆ ವಾಪಸ್ ಭಾರತಕ್ಕೆ ಬರೋ ಆಸೆ ಇದೆ ಅಂತಲೂ ಮಲ್ಯ ಹೇಳ್ಕೊಂಡಿದ್ದಾರೆ.